ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ನಾನು ಈಗಾಗಲೇ 1 to 5ಗೆ ಸಂಬಂಧಪಟ್ಟಂತೆ ಏನು ಸಿ ಇ ಟಿ ಏನಿದೆ, ಸಿ ಇ ಟಿ 2026ಕ್ಕೆ ಕ್ಲಾಸ್ಗಳನ್ನು ಮಾಡ್ತಿದ್ದೇನೆ. ಅದು ಕೂಡ ಉಚಿತ ತರಗತಿಗಳನ್ನು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಇನ್ನೊಂದು ವಿಚಾರವನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಯಾವುದೇ ಲೈವ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಿಲ್ಲ. ಅಂದರೆ ಇನ್ನೂ ಅಫಿಷಿಯಲಿ ಅನೌನ್ಸ್ ಆಗಿಲ್ಲ ಅನ್ನುವಂಥ ಕಾರಣಕ್ಕೆ ನಾನು ಯಾವುದೇ ಲೈವ್ ಕ್ಲಾಸ್ಗಳನ್ನು ಮಾಡ್ತಾಯಿಲ್ಲ. ಜಸ್ಟು ಚಿಕ್ಕದಾಗಿ ಚೊಕ್ಕದಾಗಿ ಕೆಲವೊಂದು ವಿಡಿಯೋಗಳ ಮೂಲಕ ನಿಮಗೆ ಸಿಲೆಬಸ್ಸನ್ನು ಕವರ್ ಮಾಡೋ ಕೆಲಸವನ್ನು ಮಾಡ್ತಿದ್ದೀನಿ. ಒಂದು ವೇಳೆ ಫ್ಯೂಚರಲ್ಲಿ ಇದೇನಾದರೂ ಸಿ ಇ ಟಿ ಕಾಲ್ಫಾರ್ಮ್ ಆದರೆ ಖಂಡಿತವಾಗಿಯೂ ಲೈವ್ ಕ್ಲಾಸನ್ನು ತೆಗೆದುಕೊಳ್ಳುವಂಥವರಿಗೆ ಪಾಠವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸದ್ಯದ ಮಟ್ಟಿಗೆ ಯಾವುದೇ ಲೈವ್ ಕ್ಲಾಸ್ಗಳನ್ನು ತೆಗೆದುಕೊಳ್ತಿಲ್ಲ, ಯಾವುದೇ ಪೇಯ್ಡ್ ಕ್ಲಾಸ್ಗಳು ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಇನ್ನು ಸ್ನೇಹಿತರೆ, ಈಗಾಗಲೇ ನಿಮಗೆ ಗೊತ್ತಿರುವಂತೆ ಅವ್ಯಯಗಳಿರ್ಬೋದು, ಸಂಧಿಗಳು, ಸಮಾಸಗಳು, ಹೀಗೆ ಸಂಬಂಧಪಟ್ಟಂತೆ 4 ತರಗತಿಗಳನ್ನು ಮುಗಿಸಿದ್ದೇನೆ. ಅದು ಸಿಲೆಬಸ್ ವೈಸು, ಪಠ್ಯಕ್ರಮ ಏನಿದೆ ಅದರ ವೈಸು. ಈಗ ವಿಭಕ್ತಿ ಪ್ರತ್ಯಯಗಳು ಅಂತ ಇವತ್ತಿನ ಚಾಪ್ಟರ್ ಆಗಿದೆ. ಸ್ನೇಹಿತರೆ, ಇದು ತುಂಬ ಚಿಕ್ಕ ವಿಡಿಯೋ, 5 ಇಂದ 6 ಮಿನಿಟ್ಸ್ ಒಳಗಡೆ ಈ ವಿಡಿಯೋನ ಮುಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ 1 ಅಂಕ ನಿಮಗೆ ಕಂಪಲ್ಸರಿ ಬರುವಂಥದ್ದು. ಸ್ನೇಹಿತರೆ, ನಾನು 15ರಿಂದ 20 ತರಗತಿ ಒಳಗಡೆ ಇಡೀ ಸಿಲೆಬಸ್ಸನ್ನು ಕವರ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಅದು ಕೂಡ ಕನ್ನಡದ್ದು. ಇನ್ನೂ ಕಡಿಮೆ ಸಾಧ್ಯ ಆದರೆ ಕಡಿಮೆಯಲ್ಲೇ ಮುಗಿಸುವಂಥ ಕೆಲಸವನ್ನು ಮಾಡ್ತೀನಿ. ಇದಾದ ಮೇಲೆ ಒಂದು PDF ಕೂಡ ನಿಮಗೆ ಸಿದ್ಧವಾಗುತ್ತೆ. ಆ PDF ನೀವು ಹೇಗೆ ಪಡೆದುಕೊಳ್ಬಹುದು, ಹೇಗೆ ನಿಮಗೆ ತಲುಪುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ. ಅಂದರೆ ಸಂಪೂರ್ಣ ಗ್ರಾಮರ್ ಏನಿದೆ ಅದನ್ನು ಸಿಂಪಲಾಗಿ ಒಂದು 20ರಿಂದ 25 ಪೇಜ್ ಅಥವಾ ಜಾಸ್ತಿ ಅಂದರೆ ಮ್ಯಾಕ್ಸಿಮಮ್ 50 ಪೇಜ್ ಒಳಗಡೆ ಸಂಪೂರ್ಣ ಸಿಲೆಬಸ್ಗೆ ಸಂಬಂಧಪಟ್ಟಂಥ ಕನ್ನಡದ ಏನು ನೋಟ್ಸನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇನ್ನೂ ತಡ ಮಾಡದೆ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ವಿಭಕ್ತಿ ಪ್ರತ್ಯಯಗಳು. ಸ್ನೇಹಿತರೆ, ಯಾವುದೇ ಕನ್ನಡದ ಎಕ್ಸಾಮನ್ನು ತೆಗೆದುಕೊಂಡ್ರೆ ಅದರಲ್ಲಿ ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ. ಅದು ಯಾವ ರೀತಿ ಬೇಕಾದರೂ ಕೇಳ್ಬೋದು. ಪ್ರಥಮ ವಿಭಕ್ತಿ ಯಾವುದು, ದ್ವಿತೀಯ ವಿಭಕ್ತಿ ಯಾವುದು, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ, ಪಂಚಮಿ, ಷಷ್ಠಿ, ಇವೆಲ್ಲವನ್ನು ಕೇಳಬಹುದು. ಸೊ ಅದರಿಂದ ನಿಮಗೆ ಸಿಂಪಲ್ಲಾಗಿ ಇಲ್ಲೊಂದು ಚಾರ್ಟ್ ಹಾಕಿದ್ದೀನಿ ನೋಡಿ. ಇದು ಪ್ರಥಮ ವಿಭಕ್ತಿ. ಪ್ರಥಮ ವಿಭಕ್ತಿ ಅನ್ನುವಂಥದ್ದು ಏನಿದೆ ಅದು ಹೂ ಅಂತ ಕರೀತಾರೆ. ಇದನ್ನು ಇನ್ನೊಂದು ವಿಚಾರ ಗೊತ್ತಿರಲಿ, ಇದು ಪ್ರಥಮ ವಿಭಕ್ತಿ ಹೂ ಆಗಿರುವಂಥದ್ದು. ಇದನ್ನು ಕರ್ತೃಕಾರಕ ಅಂತ ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನೋಡೋಣ, ಹೂ ಎಲ್ಲಿ ಬರುತ್ತೆ ಅಂತ. ರಾಮನು ಕಾಡಿಗೆ ಹೋದನು. ಕಾಡಿಗೆ ಹೋದನು, ಇದನ್ನು ಎಕ್ಸಾಂಪಲ್ ಆಗಿ ಇಟ್ಕೊಳ್ಳೋಣ. ಹೋದನು. ಇಲ್ಲೇನು ಬರುತ್ತೆ, ಇದು ಕರ್ತೃ ಏನಿದ್ದಾರೆ, ಇದು ರಾಮನು. ಹೂ ಅನ್ನುವಂಥದ್ದು ಬರುತ್ತೆ. ಇದನ್ನು ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ಕೇಳ್ತಾರೆ. ಇಲ್ಲಿ ರಾಮನು ಅನ್ನುವಂಥಲ್ಲಿ ರಾಮನು ಎನ್ನುವಂಥದ್ರಲ್ಲಿ ಬಳಸಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂದರೆ ಪ್ರಥಮ ವಿಭಕ್ತಿ ಪ್ರತ್ಯಯ ಅಂತ ನೀವು ಹೇಳಬೇಕಾಗುತ್ತೆ. ಇನ್ನು ಅನ್ನು ಅನ್ನುವಂಥದ್ದು ಎರಡನೇ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಆಗಿರುತ್ತೆ. ಇದು ಕರ್ಮಕಾರಕ ಆಗಿರುತ್ತೆ. ಅಂದರೆ ಈಗ ರಾಮನು ಶಾಲೆಯನ್ನು ಮುಚ್ಚಲಾಯಿತು. ರಾಮನು ಶಾಲೆಯನ್ನು ಮುಚ್ಚಿದನು. ರಾಮನು ಶಾಲೆಯನ್ನು ಮುಚ್ಚಿದನು ಅಂತ ಅಂದರೆ ಶಾಲೆಯನ್ನು, ಇದು ಕರ್ಮಕಾರಕ ಆಗುವಂಥದ್ದು. ಕರ್ಮಕಾರಕ ಅನ್ನುವಂಥದ್ದು ದ್ವಿತೀಯ ವಿಭಕ್ತಿ. ಹೂ ಪ್ರಥಮ ವಿಭಕ್ತಿ, ಅನ್ನು ದ್ವಿತೀಯ ವಿಭಕ್ತಿ. ಇನ್ನು ತೃತೀಯ ವಿಭಕ್ತಿ ಅಂತ ನಾವು ನೋಡೋದಾದರೆ ತೃತೀಯ ವಿಭಕ್ತಿ. ಈಗ ರಾಮನು ರಾವಣನನ್ನು, ಅನ್ನು ಅಂದರೆ ಇಲ್ಲಿ ದ್ವಿತೀಯ ಆಯಿತು ನೋಡಿ. ಇದು ಪ್ರಥಮ ವಿಭಕ್ತಿ. ರಾವಣನನ್ನು ಇದು ಬಿಲ್ಲಿನಿಂದ ಕೊಂದನು ಅಂತಿದ್ರೆ ನೋಡಿ. ಇಂದ ಅಂತ ಏನಿದೆ ಇದು ತೃತೀಯ ವಿಭಕ್ತಿ ಆಗುವಂಥದ್ದು. ತೃತೀಯ ವಿಭಕ್ತಿ. ಓಕೆ. ಹೂ ಅಂತ ಎಲ್ಲಿ ಬಂದರೂ ಅದು ಪ್ರಥಮ ವಿಭಕ್ತಿ. ಅನ್ನು ಅನ್ನುವಂಥದ್ದು ಎಲ್ಲೇ ಬಂದರೂ ಅದು ದ್ವಿತೀಯ ವಿಭಕ್ತಿ. ಇಂದ ಎನ್ನುವಂಥದ್ದು ಎಲ್ಲೇ ಬಂದರೂ ಅದು ಚತುರ್ಥಿ ವಿಭಕ್ತಿ ಆಗುವಂಥದ್ದು. ನಿಮಗೆ ನೆನಪಲ್ಲಿ ಇರಲಿ. ಈ ಚತುರ್ಥಿ ಏನಿದೆ ಇದು ಕಾರಣಕಾರಕ ಅನ್ನುವಂಥದ್ದು. ಕಾರಣಕಾರಕ ಆಗುವಂಥದ್ದು. ಕ್ಲಿಯರ್. ಇನ್ನು ಹಳೆ ಕನ್ನಡದಲ್ಲಿ ಏನಂತ ಬರುತ್ತೆ ಈ ಕಾರಣಕಾರಕ. ಇನ್ನು ಅದು ನಿಮಗೆ ಹೊಸ ಕನ್ನಡದ ಕೇಳಿದರೆ ಹೂ ಅನ್ನು ಇಂದ ಆದರೆ, ಇಲ್ಲಿ ಹಳೆ ಕನ್ನಡದಲ್ಲಿ ಮು ಅಮ್ಮು ಅನ್ ಅಂತ ಆನ್ ಅಂತ ಬರುತ್ತೆ. ಇಲ್ಲಿ ಇಮ್ ಇಂದ ಅಂತ ಬರುತ್ತೆ. ನಿಮಗೆ ಗೊತ್ತಿರಲಿ, ಇದೇನಿದೆ ಇದು ಹೊಸ ಕನ್ನಡದ ಚಾರ್ಟ್ ಆದರೆ ಇದು ಹಳೆ ಕನ್ನಡದ ಚಾರ್ಟ್ ಆಗಿರುತ್ತೆ. ಇದು ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಚತುರ್ಥಿ ವಿಭಕ್ತಿ. ನೋಡಿ, ಚತುರ್ಥಿ ವಿಭಕ್ತಿ ಕೆ ಅಂತ ಬರುತ್ತೆ. ಸಂಪ್ರದಾನ ಕಾರಕ, ಇದರಲ್ಲೂ ಕೂಡ ಹಳೆ ಕನ್ನಡದಲ್ಲೂ ಸೇಮ್ ಆಗುತ್ತೆ. ಈಗ ಉದಾಹರಣೆಗೆ ರಾಮ ಕಾಡಿಗೆ ಹೋದನು. ಕಾಡಿಗೆ ಇಲ್ಲಿ ಗೆ ಎನ್ನುವಂಥದ್ದು ಅಥವಾ ಕಾಡಿಗೆ ಎನ್ನುವಂಥದ್ದು ಯಾವ ವಿಭಕ್ತಿ ಅಂದರೆ ಚತುರ್ಥಿ ವಿಭಕ್ತಿ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನುಳಿದಂತೆ ಪಂಚಮಿ ವಿಭಕ್ತಿ.
ಪಂಚಮಿ ಬಂದುಬಿಟ್ಟು ದೆಸೆಯಿಂದ ಎನ್ನುವಂಥದ್ದು, ಇದು ಅಪ್ರಧಾನ ಕಾರಕ, ಅಪಾದಾನ ಕಾರಕ ಅಂತ ಅರ್ಥಡಿಮ್, ಇದು ಹಳೆಗನ್ನಡದಲ್ಲಿರುವಂಥದ್ದು. ದೆಸೆಯಿಂದ, ರಾಮನ ದೆಸೆಯಿಂದ ಅಂತ ಬರುತ್ತಲ್ಲ, ಆವಾಗ ಆ ಸಂಬಂಧಕಾರಕ ಆಗಿರುತ್ತೆ. ನೀವು ಹಳೆಗನ್ನಡದಲ್ಲೂ ಆ ಆಗಿರುತ್ತೆ. ಈಗ ಯಾವುದು ಕನ್ನಡದ ಹಾ ಅಂತ ಬರುವಂಥದ್ದು, ಇದು ಷಷ್ಠಿ. ಸಪ್ತಮಿ ಬಂದು ಇದಾಗುತ್ತೆ, ಸಪ್ತಮಿ ಬಂದು ಅಲ್ಲಿ ಎನ್ನುವಂಥದ್ದಾಗುತ್ತೆ. ಅಧಿಕರಣ ಕಾರಕ, ಅಥವಾ ಅಲ್ಲಿ ಅನ್ನೋದು. ಈಗ ನಿಮ್ಗೆ ಯಾವುದಪ್ಪ ಹೇಳ್ತಾರೆ, ರಾಜಕೀಯದಲ್ಲಿ ಅಲ್ಲಿ ಎನ್ನುವಂಥದ್ದು ಏನು ಬರುತ್ತೆ, ಅದು ಸಪ್ತಮಿ ಆಗಿರುವಂಥದ್ದು. ಇವು 7 ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಎಕ್ಸ್ಟ್ರಾ ಇದೆ, ಅವಧಾರ, ಅದು ಸಂಬೋಧನೆ ಎನ್ನುವಂಥದ್ದು. ಆ, ಎ, ರಾ ಇದನ್ನು ಕೇಳೋದಿಲ್ಲ, ಬಟ್ ಸಂಬೋಧನೆ ನಿಮಗೆ ಗೊತ್ತಿರಲಿ. ಒಟ್ಟು ವಿಭಕ್ತಿ ಪ್ರತ್ಯಯಗಳು ಎಲ್ಲವನ್ನ ಸೇರಿಸಿ ಅಂದಾಗ ಬರುತ್ತೆ, ಬಟ್ ಸಾಮಾನ್ಯವಾಗಿ ಈ 7 ಮಾತ್ರ ಕೇಳುವಂಥದ್ದು. ಅವುಗಳಲ್ಲಿ ನಾನು ಸಿಂಪಲಾಗಿ ನಿಮ್ಮ ಮುಂದೆ ಈಗ ಕ್ಲಿಯರಾಗಿ ಹೇಳ್ಸ್ಕೊಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದ್ಸರಿ ನಿಮಗೆ ಗಮನ ಹೋಗುವಂತ ನೋಡ್ತೀರಿ. ಹೂ ಅನ್ನುವಂಥದ್ದು ಕರ್ಮಕಾರಕ, ಹೂ ಕರ್ಮಕಾರಕ ಅಲ್ಲ, ಕರ್ತೃಕಾರಕ ಎನ್ನುವಂಥದ್ದು. ಅನ್ನು ಎನ್ನುವಂಥದ್ದು ಕರ್ಮಕಾರಕ, ಇಂದ ಎನ್ನುವಂಥದ್ದು ಕರ್ಣಕಾರಕ, ಗೇಕೆ ಎನ್ನುವಂಥದ್ದು ಸಂಪ್ರದಾನ, ದೆಸೆಯಿಂದ ಎನ್ನುವುದು ಅಪಾದಾನ, ಆ ಎನ್ನುವಂಥದ್ದು ಸಂಬಂಧಕಾರಕ, ಅಧಿಕರಣ ಅಲ್ಲಿ ಎನ್ನುವಂಥದ್ದು ಅಧಿಕರಣಕಾರಕ, ಏರ ಸಂಬೋಧನೆ ಎನ್ನುವಂಥದ್ದು. ಸ್ನೇಹಿತರೆ, ಸಿಂಪಲಾಗಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇದರಲ್ಲಿ ಹೆಚ್ಚು ಕೇಳುವಂಥದ್ದು ಪ್ರಥಮ ವಿಭಕ್ತಿ ಯಾವುದು ಅಂದರೆ, ಪ್ರಥಮ ಬಂದು ಹೂ, ದ್ವಿತೀಯ ಬಂದು ಅನ್ನು, ತೃತೀಯ ಬಂದು ಇಂದ, ಚತುರ್ಥಿ ಬಂದು ಗೆ, ಪಂಚಮಿ ಬಂದು ದೆಸೆಯಿಂದ, ಷಷ್ಠಿ ಬಂದು ಆ, ಸಪ್ತಮಿ ಬಂದು ಅಲ್ಲಿ ಎನ್ನುವಂಥದ್ದು ನಿಮಗೆ ಗೊತ್ತಿದ್ದರೆ ಸಾಕು. ಸ್ನೇಹಿತರೆ, ಇದರಿಂದ ನಿಮಗೆ 1 ಅಂಕ ಬರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ 1 ಅಂಕ ನಿಮಗೆ ಬಂದರೆ ನನ್ನಷ್ಟು ಖುಷಿ ಪಡೋರು ಯಾರೂ ಇಲ್ಲ. ಯಾಕಂದರೆ ಇಷ್ಟು ಸಿಂಪಲಾಗಿ ಒಂದು ಕ್ವಶನ್ಸ್ಗೆ ನಾನು ನಿಮಗೆ ಆನ್ಸರನ್ನು ಹೇಳ್ಕೊಟ್ಟಿದ್ದೀನಿ ಅಂದರೆ, ಅದರಿಂದ ನಿಮಗೊಂದು ಮಾರ್ಕ್ಸ್ ಬಂತು ಅಂದರೆ ಇಟ್ ಈಸ್ ಗುಡ್ ಅಂತ ಎನ್ನುವಂಥದ್ದು ನನ್ನ ಅಭಿಪ್ರಾಯ. ಸ್ನೇಹಿತರೆ, ಇದರಂತೆ ಇನ್ನು ಉಳಿದಂತಹ ಭಾಗಗಳನ್ನು ನನ್ನ ಈ ರೀತಿ ನಾನು ಹೋಗ್ತಾ ಇರುವಂತಹ ಪ್ಯಾಟ್ರನನ್ನು ನೋಡಿಕೊಂಡ್ರೆ ನಿಮಗೆ ಗ್ರಾಮರನ್ನು ಕೇವಲ 10 ರಿಂದ 12 ತರಗತಿಗಳಲ್ಲಿ ಮುಗಿಸಬಹುದು ಅಂತ ಅನ್ನಿಸ್ತಾ ಇದೆ. ಅದನ್ನು ಮುಗಿಸಿಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಸ್ನೇಹಿತರೆ, ನೀವೇನಾದರೂ ಈ ಹಿಂದಿನ ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಈ ಕೂಡಲೇ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಧನ್ಯವಾದ.